ಇಡೀ ಜೀವನವನ್ನೇ ಮನೆಯವರಿಗಾಗಿ, ಮಕ್ಕಳಿಗಾಗಿ, ತಮ್ಮ ಕರ್ತವ್ಯಗಳಿಗಾಗಿ ಮುಡಿಪಾಗಿಡಬೇಕಾದವಳು ಹೆಣ್ಣು. ತಮಗಾಗಿ ಚಿಂತಿಸುವ, ಸಂತೋಷವನ್ನು ಅನುಭವಿಸುವ ಅವಕಾಶದಿಂದ ವಂಚಿತಳಾಗಬೇಕಾದವಳು ಹೆಣ್ಣು ಎಂಬ ಮಾತನ್ನು ಮುರಿದು ಸಿಕ್ಕಿದ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ತಮಗಾಗಿ, ತಮ್ಮ ನಗುವಿಗಾಗಿ, ತಮ್ಮ ನಲಿವಿಗಾಗಿ, ತಮ್ಮ ಸಂತೋಷಕ್ಕಾಗಿ ಕಳೆದ ದಿನ ಅಂಗನವಾಡಿ ಮೇಳ. ಸಶಕ್ತ ಹೆಜ್ಜೆ ಎಂಬ ಹೆಸರಿನ ಈ ಕಾರ್ಯಕ್ರಮವು ನಡೆದದ್ದು ಭಾರತೀಯ ವಿದ್ಯಾಭವನ, ಪಾಂಡೇಶ್ವರ, ಮಂಗಳೂರು. ಇಲ್ಲಿ ಬ್ರೇಕ್ ಥ್ರೂ ಸಂಸ್ಥೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇದರ ಸಹಯೋಗದೊಂದಿಗೆ ಬಹಳ ಅದ್ಧೂರಿಯಾಗಿ ನಡೆಯಿತು. ಅಂಗನವಾಡಿ ಮೇಳವು ಒಂದು ಅದ್ಭುತ ಮೇಳ. ಬಸ್ ಬಂದ್ ಎಂದು ಘೋಷಿತವಾದ ದಿನ. ಬ್ರೇಕ್ ಥ್ರೂ ತಂಡಕ್ಕೆ ದಿಗಿಲಾದ ಕ್ಷಣ. ಆದರೆ ಇಡೀ ತಂಡವೇ ಬೆರಗಾಗುವಂತೆ ಸೇರಿದ ಅಂಗನವಾಡಿ ಕಾರ್ಯಕರ್ತರು, ಮೇಲ್ವಿಚಾರಕರು, CDPO ಇವೆಲ್ಲವೂ ಒಂದು ಕನಸಿನಂತೆ ನಡೆಯಿತು. ಮಂಗಳೂರು ನಗರಕ್ಕೆ ಸೇರಿದ ಸುಮಾರು 9 ವಲಯಗಳಲ್ಲಿ ಬ್ರೇಕ್ ಥ್ರೂ ಸಂಸ್ಥೆಯು ಮೊದಲ ಹಂತದ ಮಾನವ ಹಕ್ಕುಗಳು ಮತ್ತು ಲಿಂಗ ತಾರತಮ್ಯ ತರಬೇತಿಯನ್ನು ಮಾಡಿತು. ಈ ತರಬೇತಿಗಳಲ್ಲಿ ಭಾಗವಹಿಸಿದ ಅಂಗನವಾಡಿಯ ಕಾರ್ಯಕರ್ತರನ್ನು ಒಂದೇ ಕಡೆ ಸೇರಿಸುವ, ತರಬೇತಿಯ ಬಗ್ಗೆ ಪುನರ್ಮನನ ಮಾಡುವ ಮತ್ತು ಇನ್ನು ಕೆಲವು ಸಣ್ಣ ಸಣ್ಣ ಮಾಹಿತಿಗಳನ್ನು ಹಂಚಿಕೊಳ್ಳುವ ಉದ್ದೇಶದಿಂದ ಈ ಮೇಳವು ನಡೆಯಿತು. ಇಡೀ ಕಾರ್ಯಕ್ರಮದುದ್ದಕ್ಕೂ ವೇದಿಕೆಯನ್ನು ತಮ್ಮದಾಗಿಸಿಕೊಂಡವರು ಅಂಗನವಾಡಿ ಕಾರ್ಯಕರ್ತರು. ಕಾರ್ಯಕ್ರಮ ಮಾಡುವವರಿಗೆ ಮಾಡುವುದರ ಸಂಭ್ರಮವಾದರೆ ನೋಡುವವರ ಸಂಭ್ರಮವೇ ಬೇರೆ. ಒಟ್ಟಾಗಿ ಕುತೂಹಲ, ಸ್ಪರ್ಧೆ, ನಗು, ಸಂತೋಷ, ಹಾಸ್ಯ ಇವೆಲ್ಲವೂ ನಡೆಯಿತು ನೋಡಿ. ಇವೆಲ್ಲದರ ಮಧ್ಯೆ ಕಾರ್ಯಕ್ರಮದ ಪುನರ್ವಿಮರ್ಶೆಯನ್ನು ಮರ್ಲಿನ್ ಮಾರ್ಟಿಸ್ ರವರು ಮಾಡಿದರು. ಕಣ್ಮಣಿಯವರು ಸಂಸದ್ ಕೇಸ್ನ ಬಗ್ಗೆ ವಿವರಿಸಿದರು ಮತ್ತು ವಿಮೋಚನಾ ಸಂಸ್ಥೆಯವರು ಅವರ ಅನುಭವಗಳನ್ನು ಹಂಚಿದರು. ಒಟ್ಟಾಗಿ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯಿತು. ಕಾರ್ಯಕ್ರಮದ ಕೊನೆಗೆ ತರಿಕಿಟ ಕಲಾ ಕಮ್ಮಟ ತಂಡದಿಂದ ಮಧುರ ಮಾಣಿಕ್ಯ ಎಂಬ ಯಕ್ಷಗಾನವು ನಡೆಯಿತು. ಇಡೀ ಕಾರ್ಯಕ್ರಮದ ಬಗ್ಗೆ ಕಾರ್ಯಕರ್ತರಿಗೆ ಅನಿಸಿದ್ದು ಹೀಗೆ: ನಮಗೆ ಬೇಕಾದಂತಹ ಹಲವಾರು ವಿಷಯಗಳನ್ನು ನಾವೇ ತಿಳ್ಕೊಂಡು, ಅಂದ್ರೆ ಮುಂದೆ ಎಂತ ಸಮಸ್ಯೆ ಬಂದಾಗ ಯಾರನ್ನು ನಾವು ಕಾಂಟ್ಯಾಕ್ಟ್ ಆಗಬೇಕನ್ನೋದು ನಮಗೆ ಇದರಿಂದ ಗೊತ್ತಾಯಿತು. ನಾವು ಒಮ್ಮೆ ಅವಕಾಶ ಕಳ್ಕೊಂಡ್ರೆ ಮತ್ತೆ ಅದು ಸಿಗಬೇಕಾದ್ರೆ ತುಂಬಾ ಕಷ್ಟಪಡಬೇಕಾಗ್ತದೆ. ಬ್ರೇಕ್ ಥ್ರೂ ಸಂಸ್ಥೆ ನಮಗೋಸ್ಕರ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮದಲ್ಲಿ ಸಶಕ್ತ ಮಹಿಳೆಯರಾಗುವುದಕ್ಕೆ ಕೊನೆಯ ಪಕ್ಷ ಎಲ್ಲರೂ ಅವರವರ ಮನೆಯಲ್ಲಿ ಅದು ಪ್ರಯತ್ನ ಮಾಡಬಹುದು ಅಂತ ನನಗೆ ಅನಿಸಿದ್ದು. ಪುಟ್ಟ ಮಕ್ಕಳಿಗಾಗಿ, ಬಾಣಂತಿಯರಿಗಾಗಿ, ಗರ್ಭಿಣಿಯರಿಗಾಗಿ, ಕಿಶೋರಿಯರಿಗಾಗಿ, ನೊಂದ ಮಹಿಳೆಯರಿಗಾಗಿ, ಸಂಘ ಸಂಸ್ಥೆಗಳಿಗಾಗಿ ದುಡಿಯುತ್ತಾ ತಮ್ಮ ಸಂತೋಷವನ್ನು ಕಾಣುತ್ತಿದ್ದ ಈ ಜೀವಗಳು ತಮಗಾಗಿ ಇಷ್ಟಾದರೂ ಮಾಡಬೇಕಲ್ಲವೇ?